ಡೇ 202 ಫಿಟ್ನೆಸ್ ಫ್ಲೋ. ಇವತ್ ಆಸ್ ಯೂಶುವಲ್ ತರ ಕಾಫಿ ಕಾರ್ಡಿಯೋ ಆಪ್ಸ್ ಮುಗಿಸ್ಕೊಂಡ್ ಬಂದಿದ ತಕ್ಷಣ ಯಮ್ಮಿ ಓಟ್ಸ್. ಇವತ್ ಪನ್ನೀರ್ ತಿನ್ಬೇಕು ಅಂತ ನಾನು ಇವತ್ ಎಷ್ಟು ತಿನ್ಬೇಕು ಅಂತ ಮ್ಯಾಕ್ರೋಸ್ ನ ಲೆಕ್ಕ ಹಾಕೊಂಡು ಈ ಜನುಮವೇ ಆಹ ದೊರಕಿತೆ ರುಚಿ ಸವಿಯಲು ಅಂತ ಅಡಿಗೆನ ಸ್ಟಾರ್ಟ್ ಮಾಡಿದೆ. ನಾನ್ ಇಲ್ಲಿ ಅಕ್ಷಯ್ ಕಲ್ಪ ಅವ್ರದ್ದು ಒಂದು ಹೈ ಪ್ರೋಟೀನ್ ಪನ್ನೀರ್, ಇನ್ನೊಂದು ಮಲಾಯ್ ಪನ್ನೀರ್. ಒಂದ್ರಲ್ಲಿ ಪ್ರೋಟೀನ್ ಸಿಗುತ್ತೆ, ಇನ್ನೊಂದ್ರಲ್ಲಿ ಟೇಸ್ಟ್ ಸಿಗುತ್ತೆ. ನಾರ್ಮಲ್ ಆಗಿ ಪನ್ನೀರ್ ಜಾಸ್ತಿ ದಿವಸ ಇರ್ಬೇಕು ಅಂತ ಕೆಲವರು ಪ್ರಿಸರ್ವೇಟಿವ್ಸ್ ನ ಆಡ್ ಮಾಡ್ತಾರೆ, ಅಂದ್ರೆ ಕೆಮಿಕಲ್ಸ್. ಬಟ್ ಈ ಬ್ರ್ಯಾಂಡ್ ಅಲ್ಲಿ ನೋಡಿ, ವಿನಿಗರ್ ಇಲ್ಲ, ಕೆಮಿಕಲ್ ಇಲ್ಲ, ಪ್ರಿಸರ್ವೇಟಿವ್ಸ್ ಇಲ್ಲ, ಅದ್ರಲ್ಲೂ ಹೈ ಪ್ರೋಟೀನ್ ಬೇರೆ. ನಾವಿಲ್ಲ ಅನ್ನಕ್ಕೆ ಚಾನ್ಸೇ ಇಲ್ಲ. ಫಸ್ಟ್ ಸ್ಯಾಂಡ್ವಿಚ್ ನ ಮಾಡ್ಕೊಂಡೆ. ಸ್ಯಾಂಡ್ವಿಚ್ ಪ್ಲಾನ್ ಏನ್ ಇರ್ಲಿಲ್ಲ, ಬಟ್ ಅರ್ಜೆಂಟ್ ಆಗಿ ಪನ್ನೀರ್ ತಿನ್ಬೇಕು ಅನ್ಸ್ತು, ಸೊ ಹಂಗ್ ತಿಂದೆ. ನೆಕ್ಸ್ಟ್ ನಮ್ಮ ಮಾಮೂಲಿ ಫ್ರೈಡ್ ರೈಸ್ ಗೊತ್ತಲ್ಲ, ಸೀಕ್ರೆಟ್ ಮಸಾಲಾ, ಮ್ಯಾಜಿಕ್ ಮಸಾಲಾ. ಈ ಫ್ರೈಡ್ ರೈಸ್ ಗೆ ಪನ್ನೀರ್ ಹಾಕೊಂಡ್ರೆ ಪನ್ನೀರ್ ಫ್ರೈಡ್ ರೈಸ್, ಎಗ್ ಹಾಕೊಂಡ್ರೆ ಎಗ್ ರೈಸ್, చికెన్ ಹಾಕೊಂಡ್ರೆ చికెన్ ರೈಸ್. ಎಷ್ಟು ಮಾತ್ರ ಅದ್ರಿపోయింది. ಇಟ್ಲುಂటుంది మనతో ಒಂದು ಹೋಟ್ಲು ಇಟ್ಬಿಡ್ಲಾ, ಆಮೇಲೆ ನನ್ ಕೈಲೇ ಪಾತ್ರೆ ತೊಡಸ್ಬಿಡ್ತಾರೆ ಇವರು. ನಾವು ಮಾಡಿರೋ ಪನ್ನೀರ್ ಫ್ರೈಡ್ ರೈಸ್ ನ ತಿನ್ಕೊಂಡು ಜಿಮ್ಮಿಗೆ ಆಗಯ. ಅಲ್ಲಿ ನೋಡ್ರಿ ಯಾವ ಲೆವೆಲ್ ಅಲ್ಲಿ ಟ್ಯಾನ್ ಆಗಿದೀನಿ ಅಂತ. ಎಲ್ಬೋ ಮೇಲೆ ಮಿಲ್ಕಿ ಬಾರು, ಎಲ್ಬೋ ಕೆಳಗಡೆ ಚಾಕೋ ಬಾರು. ಸೀರಿಯಸ್ಲಿ ಹೇಳ್ತೀನಿ, ಜಿಮ್ ಒಂದು ಎಂತ ಒಳ್ಳೆ ಜಾಗ ಅಂದ್ರೆ, ಹೋದ್ ವಾರ ಸ್ಕೂಬಾ ಡೈವಿಂಗ್ ಹೋಗೋಕು ಮುಂಚೆ ಬಿಟ್ಟೋಗಿದ್ ಸ್ಟ್ರಾಪ್ಸ್ ಇನ್ನೂ ಆ ಬೆಂಚ್ ಅಲ್ಲಿ ಹಂಗೆ ಇದೆ ನೋಡಿ. ಸಿಗೋ ನಾಳೆ. ಬಾಯ್ ಬಾಯ್.